ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಗಳೇ. ಜೈ ಜೈ ಶ್ರೀರಾಮ್. ಹೇಳಮ್ಮ ಜೈ ತಾಯಿ. ಜೈ ಶ್ರೀರಾಮ್ ಗುರುಗಳೇ. ಆರಾಮ್ರಿ ಗುರುಗಳೇ? ಮಗನಿಗೆ ಆರಾಮಿದೆಯಲ್ಲ ಅದ್ಭುತವಾಗಿದ್ದೀನಮ್ಮ. ನೀವು? ಹಾ, ಆರಾಮಾಗಿದ್ದೇನ್ರಿ ಗುರುಗಳೇ. ಹೇಳಮ್ಮ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಹಾ ರೀ ಗುರುಗಳೇ. ಹೇಳಮ್ಮ ಹಾ, ತಾಯಿ. ಕೇಳಂತದ್ರಿ ಗುರುಗಳೇ, ಕೇಳಂತದ್ರಿ. ಹೇಳಮ್ಮ. ಹಾ ರೀ, ಆರಾಮಾಗಿದ್ದೇನ್ರಿ ಗುರುಗಳೇ. ನೀವು ಪವರ್ಫುಲ್ ವ್ರತ ಹೇಳಿರಿ. ಅದ್ರಾಗೆಲ್ಲ ನಂದು ಫಸ್ಟ್ ಸೆಕೆಂಡ್ ಮಗನಿಗೆ ಡಾಕ್ಟರ್ ಸಿಗ್ತು. ಆಮೇಲೆ ಸೆಕೆಂಡ್ ಮಗನಿಗೆ ಫಸ್ಟ್ ಅಂದ್ರೆ ನಾನು ನಿಮ್ಗೆ 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಾ? ವ್ರತ ಹೇಳಿರಿ. ಹಾ, ವ್ರತ ಹೇಳಿರಿ. ಓಕೆ ಅಮ್ಮ. ಹಾ, ಫಸ್ಟ್ ಗುರುವಾರಕ್ಕೆ ಮಗಂದು ಡಾಕ್ಟರ್ ನೌಕರಿ ಸಿಗ್ತು. ಫಸ್ಟ್ ಇದಕ್ಕೆ ಮಗಂದು ಡಾಕ್ಟರ್ ಹಾ ನೌಕರಿ ಇದು. ಫಸ್ಟ್ ಹಾ. ಗುರುವಾರಕ್ಕೆ ಮಗಂದು ಡಾಕ್ಟರ್ ನೌಕರಿ ಸಿಗ್ತ್ರಿ ಒಂದು. ನೆಕ್ಸ್ಟ್ ಓಕೆ. ಇನ್ನೊಬ್ಬ ಮಗನಿಗಂತೂ 7ನೇ ಗುರುವಾರಕ್ಕೆ ಸಿಗ್ತು. ಪವರ್ಫುಲ್ ವ್ರತದ 2 ಕೆಲಸ ಅದ್ರಿ ಗುರುಗಳೇ. 2 ಕೆಲಸ ಆಯ್ತೇನಮ್ಮ? ಇನ್ನೂ ಹಾ, 2 ಒಂದಾಗಿತ್ತಲ್ಲ ಕೆಲಸ. ನಿಮ್ಮದು, ನಿಮ್ಮ ಮಗಳದು ಡಬಲ್ ಪೇಮೆಂಟ್ ಆಗುತ್ತೆ ಮಗದು ಹೋಗಮ್ಮ ಡಬಲ್ ಅಂತ ಪೇಮೆಂಟ್ ಹೇಳಿದ್ದಲ್ಲ. ಅದು ಮೊದಲೇ ಆಗಿತ್ರಿ. ಅದು ಮೊದಲಿಂದ ಮತ್ತೊಂದು ವ್ರತ ಮಾಡಿದಲ್ಲ ರೀ. ಹಾ. ಅದ್ರಾಗ ಫಸ್ಟ್ ಆಗ್ತದೆ. ಫಸ್ಟ್ ರಥದಲ್ಲಿ ಮಗಳದು ಡಬಲ್ ಪೇಮೆಂಟ್ ಆಗುತ್ತೆ ಅಂತ ಡಬಲ್ ಹೇಳಿದ್ದೆ. ಪೇಮೆಂಟ್ ಐತ್ರಿ ಅದ್ರಾಗ. ಹಾ ರೀ. ಇವತ್ತು ಅದು ಮಗಳದು ಅದೊಂದು ಆದ್ಮೇಲೆ ಮತ್ತೆ ಇವಾಗ ನಿಂದು ಈ ವ್ರತ ಮಾಡಮ್ಮ. ಈ ವ್ರತ ಹಾ, ಮಾಡದ್ಮೇಲೆ ಪವರ್ಫುಲ್. ನಿಮ್ಮ ಮಗನಿಗೆ ಡಾಕ್ಟರ್ ನೌಕರಿ ಆಗ್ತಾರೆ ಅಂತ ಹೇಳಿದ್ದೆ ನಾನು. ಹಾ, ಹೇಳಿರಿ ಗುರುಗಳೇ. ಇವಾಗ ಎಷ್ಟು 2ನೇ ವಾರದಲ್ಲಿ ಮಗ ಡಾಕ್ಟರ್ ಆದ, ಹಾ ರೀ. ಮತ್ತೆ 7ನೇ ವಾರದಲ್ಲಿ ಇನ್ನೊಬ್ಬ ಮಗಂದಾಯ್ತು. ಹಾ, ಇನ್ನೊಬ್ಬನಿ ಮಗನಿಗೆ ನೌಕರಿ ಐತ್ರಿ. ಈಗ ಆಗದ ನನಗೆ ಟೋಟಲ್ ಆಗಿ 6 ಒಳಗೆ ಬೇಕು. ಯಾಕಂದ್ರೆ ಮಗಳದ್ 2, ಆಯ್ತು ಮಗಂದ ಗುರುಗಳೇ. ಡಾಕ್ಟರ್ ಆದ್ಮೇಲೆ ಅವ್ರದ್ದು 2, ಇನ್ನೊಬ್ಬ ಮಗಂದ 2, ಟೋಟಲ್ ಆಗಿ 6 ಒಳಗೆ ಬಂತು ನನಗೆ. ಓಕೆ ಹರಿ ಗುರುಗಳೇ, ಬನ್ನಿ ಬೀದರ್ಗೆ ಬನ್ನಿ ಗುರುಗಳೇ. ಅಲ್ಲಮ್ಮ, ಈಗೇನಮ್ಮ ತಾಯಿ, ಅದ್ಭುತವಾಗಿ ಪವಾಡನೂ ಆಯ್ತು, ಮಗ ಡಾಕ್ಟರ್ ಆದ, ಇನ್ನೊಬ್ಬ ಮಗ ಏನ್ ಮಾಡ್ತಾರೆ? ಅವನಿಗೆ ಕಂಪ್ನಿ ಮ್ಯಾನೇಜರ್ ಅಂತ ತಗೊಂಡ್ರಿ ಜಾಬ್. ಹಾ, ಒಂದ್ ಕಂಪ್ನಿ ಅದ್ಭುತ ದೊಡ್ಡ ಕಂಪ್ನಿದಾಗೆ ಅದ್ಭುತ. ಸಿಕ್ಕಿದ್ರಿ ಅವನಿಗೆ. ಅವ ದೊಡ್ಡ ನಿಮಗ್ ದರ್ಶನ್ ಮಾಡಿ ನೋಡ್ರಿ ಗುರುಗಳೇ. ನಮಗ್ ದರ್ಶನ ಮಾಡಿದ್ದಾರೆ ಯಾರು? ಹಾ, ಮಾಡೇನ್ರಿ ಅವ. ಅದು ಸ್ವೀಟ್ ಅನ್ನು ತಂದು ಕೊಟ್ಟು, ಆಯ್ತು ನಿನ್ ಕರ್ಮ ಎಲ್ಲಾ ಮುಗೀತು, ನಾ ಓಹೋ. ತಗೊಂಡೆ ಅವತ್ತು ನಿನಗೆಲ್ಲ ನಿನ್ ನನಗೆ ಜಾಬ್ ನಾನು ಸಿಕ್ತು. ಹೌದು, ಹಾ ಅವತ್ತು ಬಂದ್ರು, ಹಾ ಜಸ್ಟ್ ಹಂಗೆ ಆಶೀರ್ವಾದ ತಗೊಂಡ್ರು. ನೋಡಪ್ಪ, ಹಾ ರೀ. ಹಾ ನನ್ನ ಆಶೀರ್ವಾದ ತಗೋಬೇಡ, ರಾಘವೇಂದ್ರ ಹ್ಮ್ ಸ್ವಾಮಿಯವರ ಆಶೀರ್ವಾದ ತಗೋ. ಹ್ಮ್ ಯಾಕಂದ್ರೆ ಹ್ಮ್ ಇಲ್ಲಿ ನಾನು ಮನುಷ್ಯ. ಆದ್ರೆ ಅವತ್ತು ಹೌದು. ನನಗೆ ಯಾಕೋ ಗೊತ್ತಿಲ್ಲ, ನಿನ್ನ ಹ್ಮ್ ಕೈಯಿಂದ ಏನಾದ್ರು ಸ್ವೀಟ್ ತಿನ್ಬೇಕು ಅಂತ ಅನಿಸ್ತು ಅಂತ ಹ್ಮ್ ಹೇಳಿದೆ. ಹ್ಮ್ ಅವ್ರ ಹೌದು. ಪಾಪ, ಅಲ್ಲಿ ನಾನು ಎಲ್ಲೋ ಜಂಗಲಲ್ಲಿ ಕೂತ್ಕೊಂಡಿದ್ದೆ, ಒಂದು ಯಾವ್ದು ಹಾ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೆ. ಹೌದು. ಕುತ್ಕೊಂಡಂತ ಸಂದರ್ಭದಲ್ಲಿ ಅವರು ಹೋಗ್ತಾ ಇರ್ಬೇಕಾದ್ರೆ ಇವ್ರು ನಮ್ಮಮ್ಮ ಅವರು ರೊತ್ತ ಹೇಳ್ಕೊಟ್ಟಾರಲ್ಲ ಅವರೇ ಅಲ್ವಾ ಅಂತಂದು ಒಂದ್ಸಲ ನೆನಪು ಮಾಡ್ಕೊಂಡು ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡ್ ಬಂದ್ರು ನಿಮ್ಮ ಮಗ. ಹೌದು. ಹೌದ್ರಿ. ಯೂ ಹಾ ಟರ್ನ್ ಮಾಡ್ಕೊಂಡ್ ಬಂದು, ನಮ್ಮ ತಾಯಿಯವರು ನಿಮ್ಮನ್ನ ತುಂಬಾ ನಿಮ್ ವಿಡಿಯೋ ನೋಡ್ತಾರೆ ಯೂಟ್ಯೂಬ್ ಅಲ್ಲಿ ಅಂತ ಹ್ಮ್ ಹೇಳಿದ್ರು. ಹೌದಾ, ಯಾರು ಹೌದ್ರಿ. ಗೊತ್ತಾಗ್ಲಿಲ್ಲ. ನಿನ್ನೆ ನಮ್ಮ ಪಾಪನಾಶಮ್ಮ ಯಾವ್ದೋ ಅಲ್ಲಿ ದೇವಸ್ಥಾನದಲ್ಲಿ ಬಂದಿದ್ದಲ್ಲ, ಪಾಪನಾಶಮ್. ಪಾಪ್ನಸ್ ಬಲ್ ನಾವು ಬಂದಿದ್ದೇವ್ರಿ. ನೀವಂತೂ ಅಲ್ಲಿ ಜ್ಞಾನಸುಧ ಸ್ಕೂಲ್ ಬಲ್ ಅಲ್ಲ ಯಾವ್ದೋ ಒಂದು ಟೆಂಪಲ್ ಅದ್ರಿ ದೇವಿದು, ಅಲ್ಲಿದ್ರಿ ನೀವು. ಅಲ್ಲ, ನಾನು ಅಲ್ಲಿದ್ದೆ. ನೀವು ಪಾಪನಾಶಮ್ ನಾ ದೇವಸ್ಥಾನದಲ್ಲಿ ಪಾಪ್ನಸ್ ಭೇಟಿ ಆಗೇನ್ರಿ. ಹಾ, ಅಲ್ಲಿ ನಾವು ಪಾಪ್ನಸ್ ಭೇಟಿಯಾಗಿದ್ರಿ. ಭೇಟಿ ಆಗೇನ್ರಿ. ನಿಮ್ಮ ಫೋಟೋ ಇದೆ ನೋಡಿ ಅಂತಂದು ನಿಮ್ಮ ಮಗ ನನಗೆ ತೋರಿಸಿದ್ರು. ಹಾ, ಓಹೋ, ಹೌದ್ರಿ. ಇವ್ರ ಗೊತ್ತು ಗೊತ್ತು ಅಂತ ಹೇಳಿದ್ರೆ ಅವತ್ತು ನೀವು ನನಗೆ ಊಟ ತಗೊಂಡ್ ಬಂದಿದ್ರಲ್ಲ ತಾಯಿ. ಹೌದು, ನಾ ಊಟ ತಂದೇನ್ರಿ ಹಾ, ಗುರುಗಳೇ. ಊಟ ತಗೊಂಡ್ ಬಂದಿದ್ರಿ. ನಿಮ್ಮ ಮಗ ಬಂದು ನಿಮ್ ಫೋಟೋ ತೋರಿಸಿದ್ರು. ಓ, ಗೊತ್ತು ಹಾ ಬಿಡಿ ಅಂತ ಹೇಳಿದೆ. ಅದಾದ ಹಾ ನಂತರ ಗುರುಗಳೇ ಆಶೀರ್ವಾದ ಮಾಡಿ ಅಂದ್ರು. ರಾಯರ ಆಶೀರ್ವಾದ ತಗೊಳಪ್ಪ, ನನ್ನ ಆಶೀರ್ವಾದ ಯಾಕೆ ತಗೊಂತೀಯ ಅಂತ ಹೇಳಿದೆ. ಅದಾದ ಮೇಲೆ ಹೌದ್ರಿ. ನನಗೆ ಗೊತ್ತಿಲ್ಲ, ನಿಂದು ಕರ್ಮ ಕಳೆದು ಹೋಗ್ಬೇಕು, ತುಂಬಾ ಹತ್ತಿರದಲ್ಲೇ ಇದೆಯಾ ನೀನು, ನನಗೆ ನಿನ್ನ ಕಡೆಯಿಂದ ನನಗೊಂದು ಸ್ವೀಟ್ ಬೇಕು ಅಂತ ಕೇಳಿದೆ. ಹೌದಾ ಗುರುಗಳೇ, ಹೌದ್ರಿ ತಗೊಂಡ್ ಗುರುಗಳೇ. ಬರ್ತೀನಿ ಅಂತ ಹೇಳಿದಿ. ಪಾಪ ಒಂದು 2 ಕಿಲೋಮೀಟರ್ ಹೋಗಿ ತಗೊಂಡ್ ಬಂದ್ರು ಅಲ್ಲಿ ಸ್ವೀಟು. ಹಾ ಆಯ್ತು ಹೋಗು, ನಿನ್ ಹೌದ್ರಿ. ಕೆಲಸ ಹಾ ಆಗತ್ತೆ ಹೋಗು ಅಂತ ಹೇಳಿದೆ. ಅದೇ ಮಗನಿಗೆ ಇವತ್ತು ಡಾಕ್ಟರ್ ಆಗಿರೋದು ಅಥವಾ ಇನ್ನೊಬ್ರ? ಇನ್ನೊಬ್ನಿಗ್ರಿ. ಇನ್ನೊಬ್ರಿಗ ಈ ಸ್ವೀಟ್ ಕೊಟ್ಟಿದಾರಲ್ಲ, ಅವ್ರು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ತು. ಇನ್ನೊಬ್ರು ನಿಮ್ಮ ಅವನಿಗೆ ಇವ್ರು ಇದಾರಲ್ಲ, ಅವ್ರ ಅಣ್ಣ ಆಗ್ಬೇಕಾ ತಮ್ಮ ಆಗ್ಬೇಕಾ? ಈಗ ಸ್ವೀಟ್ ಕೊಟ್ಟಿದವ ಅವ ಅಣ್ಣ ಆಗ್ಬೇಕ್ರಿ, ಡಾಕ್ಟರ್ ಅದಾವ ತಮ್ಮ ಆಗ್ಬೇಕ್ರಿ. ತಮ್ಮ ಆಗ್ಬೇಕು. ಓಹೋ, ಹಾ ರೀ. ನೋಡಮ್ಮ, ನೋಡಮ್ಮ ತಾಯಿ, ಒಂದೇ ಒಂದು ಹ್ಮ್ ವಿಚಾರದಲ್ಲಿ ನಾವು ಇನ್ನೊಬ್ರು ತಲೆ ಹಿಡಿಯೋದು ಬೇಡ, ತಲೆ ಒಡೆಯೋದು ಬೇಡ. ಹ್ಮ್ ಓಕೆನಮ್ಮ? ಹೌದ್ರಿ. ಹ್ಮ್ ಯಾರಾದ್ರೂ ಬಡ ಬಗ್ರು ಬಂದಂತ ಸಂದರ್ಭದಲ್ಲಿ ನಿಮ್ಮ ಮಗ ಡಾಕ್ಟರ್ ಆಗಿದಾರೆ ಅಂದ್ರೆ ಅವ್ರ ಕೈಲಿ ಎಷ್ಟು ಪ್ರಯತ್ನ ಆಗತ್ತೆ ಅಷ್ಟು ಡಿಸ್ಕೌಂಟ್ ಹ್ಮ್ ಮಾಡಕ್ ಹೇಳಿ. ಓಕೆನಾ? ಓಕೆ ರೀ. ಓಕೆ ಯಾಕಂದ್ರೆ ರೀ. ದುಡ್ಡು ಕಿತ್ಕೊಂಡು ತಿಂದು ಸಂಪಾದನೆ ಮಾಡ್ತೀವಲ್ಲ, ಅದ್ರಲ್ಲಿ ಏನು ಬೆಲೆ ಸಿಗುವುದಿಲ್ಲ ತಾಯಿ. ಅದಕ್ಕೆ ಹೌದ್ರಿ ಏನು ಗುರುಗಳೇ. ಮುಕ್ತಿ ಅನ್ನೋದು ಸಿಗುವುದಿಲ್ಲ. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ನೀವು ದುಡ್ಡು ತಗೊಳ್ಳಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಹೌದ್ರಿ. ದೊಡ್ಡ ಸ್ಥಾನದಲ್ಲಿ ಡಾಕ್ಟರ್ ಅನ್ನೋದು ತುಂಬಾ ದೊಡ್ಡ, ಯಾಕಂದ್ರೆ ಅದು ಒಂದು ರೀತಿಯಾಗಿ ಅವರು ಒಂದು ದೇವರಿದ್ದಂಗ ವೈದ್ಯರು. ಹೌದ್ರಿ ಅದಕ್ಕೆ ಗುರುಗಳೇ. ಅವರ ಕೈಲಿ ಇದೊಂದು ಧ್ವನಿ ಮುಖಾಂತರದಲ್ಲಿ ಸಲ್ಲಿಸುವುದು ನಾನು ಏನಂದ್ರೆ, ಯಾರಾದ್ರೂ ಹಾ ರೀ. ಬಡವರು ಬಂದಾಗ ಹಾ ಬಂದಂತ ಸಂದರ್ಭದಲ್ಲಿ ಏನಂದ್ರೆ ಅವ್ರ ಕೈಲಿ ಎಷ್ಟು ಇವತ್ತು ಒಂದು 500 ರೂಪಾಯಿ ಆಗತ್ತಾ, ಆಯ್ತು ಅದ್ರಲ್ಲಿ ಒಂದು ಹ್ಮ್ 150 ರೂಪಾಯಿ ಕಮ್ಮಿ ಮಾಡ್ಲಿ, ಅವ್ರಿಗೂ ಖುಷಿ ಆಗತ್ತೆ. ಹ್ಮ್ ಹಾ ರೀ ಗುರುಗಳೇ. ಹೌದಲ್ವಾ? ಈ ತರದಲ್ಲಿ ಹಾ ಮಾಡಿ
ಯಾಕಂದ್ರೆ ಹ್ಮ್ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ದು ಯಾವುದೋ ಒಂದು ಮುಖಾಂತರ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಾಲ ಆಗ್ಲಿ ಏನೇ ಆಗ್ಲಿ ಮನಃಶಾಂತಿ ಹಾ ರೀ ನೆಮ್ಮದಿ ಆಟೋಮೆಟಿಕ್ ಆಗಿ ಬರುತ್ತೆ. ರಾಯರು ಓಕೆ ಕೇಳಿರೋದು ಒಂದೇ, ರಾಯರಲ್ಲಿ ನಿಮ್ಮಲ್ಲಿ ಆ ಹಣ ಆಸ್ತಿ ಏನೂ ಕೇಳಿಲ್ಲ. ನನಗೆ ಹೌದ್ರಿ ಬಂಗಾರವನ್ನ ಹಾಕಿ ಮೆರವಣಿಗೆ ಮಾಡಿ ಅಂತ ಹೇಳಿಲ್ಲ ರಾಯರು. ರಾಯರು ಏನ್ ಇಲ್ಲ ಕೇಳಿದ್ದಾರೆ, ನೀವು ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡಿ, ನೀವು ಹೌದ್ರಿ ಕೇಳಿದ್ದೆಲ್ಲ ನಾನು ಕೊಡ್ತೀನಿ. ನಿಮ್ಮ ಕಷ್ಟಗಳು ಇದ್ದಂತ ಸಂದರ್ಭದಲ್ಲಿ ರಾಯರಿದ್ದಾರೆ ಅಂತ ಒಂದು ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನ್ನ ಹೆಸರನ್ನು ಕೂಗಿ ಅವತ್ತು ಸದಾ ಹ್ಮ್ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ ಹೌದ್ರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಹೋಗ್ ರಾಯರ ಬಂದೇನ್ರಿ ಗುರುಗಳೇ. ಹೋಗಿ ಒಂದ್ ಬಂದಿದ್ದೀರಾ? ಮಂತ್ ಕೆಳಗಡೆ ರಾಯರ ಹೋಗ್ ಸನ್ನಿಧಾನಕ್ಕೆ ಬಂದಿದ್ದೆ. ಹೋಗಿ ಬಂದ್ರೆ ಎಲ್ಲಿ ರಾಯರ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಮಠ ಇರುತ್ತೋ, ಎಲ್ಲಿ ರಾಯರ ಫೋಟೋ ಇರುತ್ತೋ ಅಲ್ಲಿ ಗುರು ಹಾ ರಾಘವೇಂದ್ರ ಸ್ವಾಮಿ ಅವರು ಇರ್ತಾರೆ. ಹಾ ರೀ ಗುರುಗಳೇ. ಅದಕ್ಕೆ ಮತ್ತೆ ನನಗೆ ಹೋಗ್ ಬಹಳ ಬರ್ತೀನ್ರಿ ಗುರುಗಳೇ. ಹಾ ಇನ್ನೊಂದ್ ಹೋಗಿ ವಾರ ಬನ್ನಿ. ಮುಗ್ದ ತಕ್ಷಣ ನೀವು ಹೋಗ್ ಬರ್ತೀನಿ. ನೋಡಿ ಲೆಕ್ಕ ಹಾಕಬಾರ್ದು. ನಾನು ಇಷ್ಟು ಸತ ಹೋದೆ ಅಷ್ಟು ಸತ ಹೋದೆ ಅಂತ ಲೆಕ್ಕ ಹಾಕೋದ್ ಬೇಡ. ಇಲ್ಲ ಯಾಕಂದ್ರೆ ಅದು ನಿಮ್ಮ ತವರು ಮನೆ ಅದು. ಅಯ್ಯೋ ನನ್ನ ಹೌದ್ರಿ ಮಗಳು ಬರ್ತಾ ಹ್ಮ್ ಇದ್ದಾಳೆ ಅಂತಂದು ಗುರು ಹ್ಮ್ ರಾಘವೇಂದ್ರ ಸ್ವಾಮಿ ಅವರು ಕಾಯ್ತಾ ಇರ್ತಾರೆ. ಹಾ ರೀ ಗುರುಗಳೇ. ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಇನ್ನೂ ಹ್ಮ್ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪವಾಡ ಆಗ್ಲಿ ಅಂತೇಳಿ ನನಗೆ ಬಹಳ ಖುಷಿ ಆಗುತ್ತೆ. ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ, ಮನ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ತಾಯಿ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲಮ್ಮ ನನಗೆ. ಜಯಶ್ರೀ ರೀ. ಜಯಶ್ರೀ. ಮಕ್ಕಳ ಹೆಸರಮ್ಮ? ಜಯಶ್ರೀ. ರವಿ ಕಿರಣ್, ಹಾ. ಕಾರ್ತಿಕ್, ಕಾವ್ಯಶ್ರೀ. ಈಗ ಹೈದ್ರಾಬಾದ್ ಅಲ್ಲಿ ನೌಕರಿ ಆಗಿತ್ತಲ್ಲ, ಅದು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಾಯ್ತು ನಮ್ಮ. ಟ್ರಾನ್ಸ್ಫರ್ ಆಯ್ತ್ರಿ ಆಕಿ. ಟ್ರಾನ್ಸ್ಫರ್ ಹಾ, ಆಯ್ತ್ರಿ ಬೆಂಗ್ಳೂರ್. ಹೇಳಿಲ್ವಾ ಹ್ಮ್ ಹೈದ್ರಾಬಾದ್ ಅಲ್ಲಿ ಇದಾರೆ ನನ್ನ ಹ್ಮ್ ಮಗಳು, ಬೆಂಗಳೂರಿಗೆ ಹ್ಮ್ ಆಗ್ಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಆಗುತ್ತೆ ಹೋಗಂತ ಹೇಳಿದ್ದೆ. ಬೆಂಗಳೂರಿಗೆ ನನಗ್ ಹ್ಮ್ ನೆನಪಿದೆ, ಎಲ್ಲಾ ಮಾತಾಡಿದ್ದು ನೆನಪಿದೆ. ಹೌದ್ರಿ ಗುರುಗಳೇ. ನೋಡಿ, ಹ್ಮ್ ಇವಾಗ ಅನುಗ್ರಹ ಆಯ್ತು ಅಂತಂದು ಪೂಜೆ ಮಾಡುದು ನಿಲ್ಲಿಸಬಾರ್ದು ನನ್ ತಾಯಿ. ಹಾ ಗುರುಗಳೇ ಮಾಡ್ತೀನ್ರಿ. ಪೂಜೆ ಮಾಡ್ತಾ ಹ್ಮ್ ಇರಿ. ನಿಮ್ ಹ್ಮ್ ಮನಃಶಾಂತಿ ಕೊಟ್ಟು ಎಷ್ಟು ಅದ್ಭುತವಾಗಿ ಕಾಪಾಡ್ತಾರಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ನೋಡಿ, ಯಾರಿಗೆ ಇನ್ನೊಬ್ರಿಗೆ ಕೆಟ್ಟದ್ದನ್ನು ಬಯಸೋದು ಬೇಡ, ಇಲ್ಲ ಇನ್ನೊಬ್ರಿಗೆ ಇಲ್ಲ ಬೈಯೋದು ಬೇಡ. ಹಾ ರೀ ಗುರುಗಳೇ. ಓಕೆನಮ್ಮ, ಒಳ್ಳೇದಾಗುತ್ತೆ. ಹಾ ರೀ ಇನ್ನೂ ಹೆಚ್ಚಿನ ಹ್ಮ್ ರೀತಿಯಾಗಿ ಒಳ್ಳೇದಾಗ್ಲಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನಿಮ್ಗೇನ್ ಅನಿಸ್ತಮ್ಮ ರಾಯರ್ ಪವಾಡ ನೋಡಿ? ಇಲ್ಲ ಚೆನ್ನಾಗ್ ಅನಸ್ತದ್ರಿ ಗುರುಗಳೇ. ನಾವೆಲ್ಲಾ ಹಾರ್ಡ್ ವರ್ಕ್ ಮಾಡಿದ್ರು ಏನಿಲ್ಲ, ಗುರು ಒಂದ್ ಇರ್ಬೇಕು, ಗುರುಲಿಂದ ನಮಗೆಲ್ಲಾ ಹ್ಮ್ ಆಗ್ತದ ಅಂತೀರಿ. ಹ್ಮ್ ಹ್ಮ್ ಹ್ಮ್. ಹಿಂಗಾಗೆಲ್ಲ ಚೆನ್ನಾಗ್ ಅನ್ಸ್ಲತ್ತದ ಅಂತಿದ್ದೀರಿ. ಹೌದಮ್ಮ, ಹ್ಮ್ ಒಳ್ಳೇದಾಗ್ಲಿ ತಾಯಿ. ನೋಡಿ, ಈ ತರದಲ್ಲಿ ಹ್ಮ್ ನಾನು ಕೇಳೋದಕ್ಕೆ ನನಗೆ ಬಹಳ ಆನಂದ. ಸ್ವರ್ಗದಲ್ಲಿರ್ತಕ್ಕಂತ ನನ್ನ ತಾಯಿ ಬಹಳ ಖುಷಿ ಪಡ್ತಾಳೆ. ನಿಮ್ಮ ಹೌದ್ರಿ ಧ್ವನಿ ಗುರುಗಳೇ. ಕೇಳೋದಕ್ಕೆ ನನಗೆ ಬಹಳ ಆನಂದವಾಯ್ತು. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ, ಒಳ್ಳೇದಾಗ್ಲಿ ನನ್ನ ತಾಯಿ. ಹಾ ಅವತ್ತು ಹಚ್ತೀನ್ರಿ. ತುಂಬಾ ಹ್ಮ್ ಹೊತ್ತು ನಾನು ಏನ್ ಮಾಡ್ಲಿ, ನಾನು ಸತ್ತು ಹೋಗ್ಬೇಕು ಅಂತ ಹೇಳಿದಿ ತಾಯಿ ನೀನು. ಕೇದಾರ್ನಾಥ್ಕಿದ್ರಿ ನೀವು ಅವಾಗ. ಆ ಹ್ಮ್ ನಾನು ಕೇದಾರನಾಥಕ್ಕೆ ಹ್ಮ್ ಹೋಗುವಂತ ಸಂದರ್ಭದಲ್ಲಿ ಹೌದು. ನೀನು ಹ್ಮ್ ಅಳ್ತಾ ಹ್ಮ್ ಇದ್ದಿ ತಾಯಿ. ನಿನ್ನ ಹೌದ್ರಿ ಅಳು ಗುರುಗಳೇ. ನನ್ನ ಕಣ್ಣು ಮುಂದೆ ಕಾಣ್ತು. ನೀನ್ ಹತ್ತಿರೋದು ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ಮಾತು ಹೇಳಿದ್ದಾರೆ. ಹೌದ್ರಿ ರಾಯರು ಏನ್ ಗುರುಗಳೇ. ಹೇಳಿದ್ದಾರೆ, ಎಷ್ಟೋ ಹ್ಮ್ ಜನಗಳು ನಿನ್ನ ತಾಯಿ ಒಬ್ಳು ಹೋಗಿದ್ದಾಳೆ ಅಂತ ನೀನು ಕೊಗ್ಗಬೇಡ. ಹ್ಮ್ ಲಕ್ಷಾಂತರ ಜನ ತಾಯಿಂದಿರು ನಿನ್ನ ಒಟ್ಟಿಗೆ ಇದ್ದಾರೆ. ನಿನ್ನ ಹ್ಮ್ ತಾಯಿ ಇವತ್ತು ನಿನ್ನ ಹ್ಮ್ ತಾಯಿ ಇಲ್ಲ ಅಂತ ಕೊರಗಬೇಡ. ಲಕ್ಷಾಂತರ ಜನ ತಾಯಿಂದ್ರ ಕಣ್ಣೀರು ಒರೆಸೋ ಶಕ್ತಿ ನಿನ್ನಲ್ಲಿ ತುಂಬ್ತೀನಿ ನಾನು ಅಂತ ಹೇಳಿದ್ದಾರೆ. ಅದಕ್ಕೆ ಹೌದ್ರಿ ಅವತ್ತು ನಾನು ಇಲ್ಲ ಗುರುಗಳೇ, ನಾನು ಸತ್ತು ಹೋಗ್ಬೇಕು ಅಂತ ಹೇಳ್ತಾ ಇದ್ದಿ. ಹೌದು ನಿನ್ನ ಹೌದ್ರಿ ಮನಸ್ಸು ಗುರುಗಳೇ. ಅವತ್ತು ನಿನ್ನ ಧ್ವನಿ ಹ್ಮ್ ಪ್ರತಿ ಒಂದು ಮಾತಾಡಿದ್ದು ರೀಲ್ಸ್ ನಾನು ಮತ್ತೆ ರಿಮೈಂಡ್ ಮಾಡ್ಕೊಂತ ಇದ್ದೀನಿ. ನೀನ್ ಹತ್ತಿರೋದು ಹೌದ್ರಿ ಗುರುಗಳೇ. ಕರೆದಿರೋದು ನನ್ನ ಹ್ಮ್ ಮನೆ ಹತ್ರ ಅಷ್ಟು ಮಾಡ್ತಾರೆ ಇಷ್ಟು ಮಾಡ್ತಾರೆ ಜಗಳವನ್ನು. ಹ್ಮ್ ಏನ್ ಮಾಡ್ಲಿ, ಹ್ಮ್ ಮನ ಶಾಂತಿ ನೆಮ್ಮದಿ ಇಲ್ಲ, ಹ್ಮ್ ಮಕ್ಕಳಿಗೆ ಯಾವ್ದು ನೌಕರಿ ಸಿಗ್ತಾ ಇಲ್ಲ ಅಂತ ಹೇಳಿದಿ. ಸಿಗ್ತಾ ಮಗಳೇ ಇಲ್ಲ. ಬಾಳ ಚಿಂತೆ ಕಷ್ಟ ಮಾಡ್ಬೇಡ ಆಗ್ಯದ್ರಿ. ತಾಯಿ. 6 ಮಂತ್ಲಿಂದ ಹುಡುಕ್ತಾ ಇದ್ದೆ ಅವನಿಗೆ ಡಾಕ್ಟರ್ ಇದ್ದವನಿಗೆ ಸಿಕ್ಕಿಲ್ಲ. ಹಾ 6 ಮಂತ್ಲಿಂದ ಟೈಮ್ಗೆ ಸಿಕ್ಕಿಲ್ಲ. ಹಾ ಇನ್ನು ದೊಡ್ಡ ಮಗನಿಗೆ 2 ವರ್ಷಲಿಂದ ಹುಡುಕ್ತಾ ಇದ್ದ, ಅವನಿಗೆ ಸಿಕ್ಕಿಲ್ಲ. ಹಾ ಹ್ಮ್ ಅಂದ್ರೆ ಎಲ್ಲ 6 ಇದು ತಿಂಗಳಿಂದ ಡಾಕ್ಟರ್ ಪವರ್ಫುಲ್ ನೌಕರಿಗೆ ಗೊತ್ತಾ? ಅವ್ರನ್ನ 6 ತಿಂಗಳಿಂದ ಅವ್ರಿಗೆ ಅವನಿಗೆ ಸಿಕ್ಕಿಲ್ಲ ಡಾಕ್ಟರ್ಗೆ ಡಾಕ್ಟರ್. ಹುಡುಕ್ತಾ ಇದ್ರಿ. ಇವ್ರು 2 ವರ್ಷದಿಂದ ರೀ. ಇವ್ರಿಗೆ ಹುಡುಕ್ತಾ ಇದ್ರಿ. ನೋಡಮ್ಮ, ಹ್ಮ್ ಇನ್ನು ಮುಂದೆ ಹೇಳ್ತಾ ಇದೀನಿ ತಾಯಿ, ನಾನು ಏನು ನಿಮ್ಗೆ ಹೇಳುವುದಿಲ್ಲ. ಹ್ಮ್ ನಿಮ್ಗೆ ದುಡ್ಡೇ ದುಡ್ಡು ಇನ್ನು ಮುಂದೆ. ಹೌದ್ರಿ ಗುರುಗಳೇ. ಆಯ್ತಮ್ಮ, ನಿಮ್ಮ ಸಾಲ ಹ್ಮ್ ಏನಿದೆ, ಯಾಕಂದ್ರೆ ಮಕ್ಕಳು ಹ್ಮ್ ಎಜುಕೇಶನ್ಗಂತ ಏನ್ ಸಾಲ ಮಾಡಿದ್ದೀರಾ ಹಾ ರೀ ಅದೆಲ್ಲ ಗುರುಗಳೇ. ಅತಿ ಶೀಘ್ರದಲ್ಲೇ ಮುಕ್ತಿ ಆಗುತ್ತೆ. ಆ ಆಗ್ಲಿ ರೀ ಮುಕ್ತಿ ಗುರುಗಳೇ. ಆದಂತ ಸಂದರ್ಭದಲ್ಲಿ ನನಗೆ ಇನ್ನೂ 2 ಹೋಳಿಗೆ ಎಕ್ಸ್ಟ್ರಾ ಕೊಡ್ಬೇಕು ನೀನು. ಆಯ್ತಾಯ್ತು ಗುರುಗಳೇ. ಓಕೆನಮ್ಮ, ನಿಮ್ ಮನೆಗ್ ಹಾ ಬರ್ತೀನಿ, ಗುರುಗಳೇ. ಒಳಗೆ ತಿಂತೀನಿ, ಕೊಡ್ತೀರಲ್ಲ ತಾಯಿ? ಹಾ ಕೊಡ್ತೇನ್ರಿ ಗುರುಗಳೇ, ಬನ್ನಿ ಗುರುಗಳೇ. ಬೆಂಗ್ಳೂರ್ಗೆ ಯಾವಾಗ ಇರ್ತೀರಿ ಗುರುಗಳೇ? ಏನಮ್ಮ? ಬೆಂಗ್ಳೂರ್ಗೆ ಯಾವಾಗ ಇರ್ತೀರಿ ನೀವು? ಎಲ್ಲಿಗಮ್ಮ? ಬೆಂಗ್ಳೂರ್ ಯಾವಾಗ ಸಿಗ್ತೀರಿ? ನಮ್ಮ ಬೆಂಗಳೂರಿಗ? ಹುಡುಗಿ ಅಲ್ಲೇ ಇರ್ತಾಳಲ್ಲ, ಅಲ್ಲೇ ಇರ್ತಾಳ, ನಮ್ಮ ಹುಡುಗಿ ದರ್ಶನ ಮಾಡ್ತೀವಿ ನೋಡೋಣ ಗುರುಗಳೇ. ತಾಯಿ. ಏನಮ್ಮ, ನನ್ನ ಆಶೀರ್ವಾದ ಯಾಕೆ? ನೀವು ರಾಯರ ಮಠಕ್ಕೆ ಹೋಗ್ಬೇಕು. ನಂದು ಬೇಡ, ಇಲ್ಲ ನಾನು ನಿಮ್ಮ ಹಾಗೆ ಮನುಷ್ಯನೇ.
ಆಯ್ತಾ. ನನ್ನ ದರ್ಶನ ಪಡಿಬೇಕು ಅಂತ ಏನೂ ಇಲ್ಲ ಇದರಲ್ಲಿ. ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಪಡ್ಕೊಂಡು ಬನ್ನಿ, ನಿಮ್ ಜೀವನ ಎಲ್ಲೋ ಹೋಗ್ಬಿಡುತ್ತೆ. ಆದ್ರೆ ಅದನ್ನೇ ಹೇಳ್ತಾ ಇದ್ನಲ್ಲ, ಇನ್ನೊಬ್ರು ತಲೆ ಹಿಡಿಯೋದು ಬೇಡ, ತಲೆ ಹೊಡಿಯೋದು ಬೇಡ. ನಮ್ಮ ಕೈಲಿ ಸಾಧ್ಯವಾದ್ರೆ ಒಂದು ಭಿಕ್ಷುಕರಿಗೆ ನಾವು ಊಟ ಮಾಡಿಸೋಣ. ಪಾಪ ಅವರಿಗೆ ವಯಸ್ಸಾದಂತ ವ್ಯಕ್ತಿಗಳು ಇರ್ತಾರಲ್ವಾ, ಆ ಒಂದು ಹೊತ್ತಿನ ಊಟ ಅದರ ಹಸುವು ಅಂತ ಬಂದಂತ ಸಂದರ್ಭದಲ್ಲಿ ಒಂದು ಹೊತ್ತು ಊಟ ಮಾಡಿಸಿದ್ರೆ ಅಲ್ಲಿ ಕರ್ಮಗಳು ಕಳೆದು ಹೋಗುತ್ತೆ. ಆಯ್ತಾಯ್ತು ಗುರುಗಳೇ. ಇಷ್ಟು ಮಾಡ್ಕೊಂತ ಹೋದ್ರೆ ಸಾಕು, ಒಳ್ಳೇದಾಗತ್ತೆ. ನೋಡೋಣ. ಆದ್ರೆ ನಿಮ್ ಮನೆಗೆ ನಾನು ಬರ್ತೀನಂತ ತಾಯಿ. ಬನ್ನಿ ಗುರುಗಳು, ಬನ್ನಿರಿ. ಓಕೆ ಅಮ್ಮ, ಖುಷಿ ಇದ್ದೀರಾ ಇವಾಗ? ನೆಮ್ಮದಿಯಾಗಿದ್ದೀರಾ ತಾಯಿ? ನೆಮ್ಮದಿ ಆಗಿದ್ದೀನಿ. ಅಳಬಾರ್ದು. ನನ್ನ ತಾಯಿ ನೀನ್ ಹತ್ರ ನನ್ನ ತಾಯಿನೇ ಹತ್ತಂಗಾಗತ್ತೆ ನನಗೆ. ಅದಕ್ಕೆ ನಿಮ್ಗೆ ಯಾವತ್ತು ನಾನು ನಿಮ್ಗೆ ಅಳುವುದಕ್ಕೆ ಬಿಡುವುದಿಲ್ಲ. ನಿಮ್ಮ ಕಣ್ಣೀರು ಒರೆಸೋಕೆ ನನ್ನನ್ನ ಕಳಿಸಿ ಕೊಟ್ಟಿದ್ದಾರೆ. ನಾನು ನಿಮ್ ಕಣ್ಣೀರು ಒರೆಸ್ತೀನಿ ನನ್ನ ತಾಯಿ. ನಿಮ್ಮ ಮನೆ ಮಗ ಅಮ್ಮ ನಾನು. ನಿಮ್ಗೆ 3 ಜನ ಮಕ್ಕಳು ಅನ್ಬೇಡ್ದು, 4 ಜನ ಮಕ್ಕಳು ಅಂತ ಹೇಳಿ. ಯಾಕಂದ್ರೆ ನಾನು ನಿಮ್ಮ ಮನೆ ಮಗ ಇನ್ನು ಮುಂದೆ. ಹೌದ್ರಿ ಗುರುಗಳೇ. ಓಕೆ ಅಮ್ಮ ತಾಯಿ. ಒಳ್ಳೇದಾಗ್ಲಿ. ಈ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ ನನ್ನ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ನನ್ನ ತಾಯಿ. ವಿಡಿಯೋನ ಕೇಳಿದ ಮೇಲೆ ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್.